ಇನ್ನು ಮತ್ತೊಂದು ಕಡೆ ಬೇಲ್ ಬೆನ್ನಲ್ಲೇ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನು ಈಗಾಗಲೇ ದರ್ಶನ್ ಮುಗಿಸಿದ್ದಾರೆ. ಆಸ್ಪತ್ರೆಯಿಂದ ಸೀದಾ ಅವರು ಸೆಷನ್ಸ್ ಕೋರ್ಟ್ಗೆ ಬಂದರು. ಸೆಷನ್ಸ್ ಕೋರ್ಟ್ಗೆ ಬಂದು ಹಾಜರಾದರು ಜಡ್ಜ್ ಮುಂದೆ. ಜಡ್ಜ್ ಜಯಶಂಕರ್ ಎದುರು ಕೈ ಮುಗಿದು ರೇಣುಕಾಸ್ವಾಮಿಯ ಹತ್ಯೆ ಆರೋಪಿ ದರ್ಶನ್ ನಿಂತಿದ್ರು. ಅವ್ರ ಜೊತೆಗೆ ಧನ್ವೀರ್ ಮತ್ತು ಸೋದರ ದಿನಕರ್ ತೂಗುದೀಪ ಅವರು ಬಂದಿದ್ರು. ಅವರೇ ಶ್ಯೂರಿಟಿ ಕೊಟ್ಟಿರೋದು ಈಗ ದರ್ಶನ್ಗೆ. ಇವರಿಬ್ಬರ ಶ್ಯೂರಿಟಿಯನ್ನ 57ನೇ CCH ಕೋರ್ಟ್ ಸ್ವೀಕರಿಸಿದೆ. ಆರಂಭದಲ್ಲಿ ಕೋರ್ಟ್ ಕಟಕಟೆಗೆ ಕೈವರೆಗೆ ನಿಂತಿದ್ರು ದರ್ಶನ್. ಆ ಟೈಮ್ನಲ್ಲಿ ಅವರ ಮುಖಭಾವ ಹೇಗಿತ್ತು ಅಂದರೆ ನೋವಿನಲ್ಲೇ ಇದ್ದಂತೆ. ನೋವಿನ ಮುಖಭಾವದಲ್ಲೇ ಈ ಆರೋಪಿ ದರ್ಶನ್ ಇದ್ರು ಜಡ್ಜ್ ಮುಂದೆ. ಅಂದರೆ ಹೆಂಗೆ ಅಂದರೆ ಜಡ್ಜ್ ನೋಡ್ತಾ ಇದ್ದಂಗೆ ಓ ಈತನಿಗೆ ನೋವಿದೆ ತುಂಬ, ಹಂಗೆ ಆ ರೀತಿ ವರ್ತಿಸಿದ್ದು ದರ್ಶನ್. ಕೋರ್ಟ್ ಸಹಿ ಮಾಡಿದ ಬಳಿಕ ಬೆಂಚ್ ಮೇಲೆ ಕೂತಿದ್ದು ದರ್ಶನ್. ಆಮೇಲೆ ದರ್ಶನ್ ಪಾಸ್ಪೋರ್ಟ್ ವಿಚಾರ ಈಗಷ್ಟೇ ಹೇಳ್ತಾ ಇದ್ದೇನೆ ಪ್ರತಿನಿಧಿ ಅವ್ರ ಜೊತೆಗೆ, ಅದನ್ನು ಮರಳಿ ವಾಪಸ್ ಕೊಡೋದಕ್ಕೆ ಸಮ್ಮತಿಯನ್ನು ಸೂಚಿಸಲಾಗಿದೆ. ಬಂಧನದ ವೇಳೆ ದರ್ಶನ್ ಪಾಸ್ಪೋರ್ಟ್ ವಶಕ್ಕೆ ಪಡೆಯಲಾಗಿತ್ತು, ಅದನ್ನು ವಾಪಸ್ ಕೊಡಲಾಗಿದೆ. ಆದರೆ ಬೆಂಗಳೂರು ಬಿಟ್ಟು ಹೋಗೋಂಗಿಲ್ಲ ಅನ್ನುವಂತಹ ಒಂದು ಕಂಡೀಷನ್ ಇದೆ. ಬಟ್ ಆದರೂ ನಾಳೆ ದಿನ ಮತ್ತೆ ಇನ್ನೊಂದು ಪರ್ಮಿಷನ್ ಕೇಳಬಹುದು. ಶೂಟಿಂಗ್ ಇದೆ ಅಂತನೋ ಅಥವಾ ಇನ್ನೊಂದೇನೋ ಟ್ರೀಟ್ಮೆಂಟ್ಗೆ ಅಂತನೋ ಫಾರಿನ್ಗೆ ಹೋಗಬೇಕು ಅಂತನೋ ಈ ರೀತಿಯಾಗಿ ಮತ್ತೆ ಪ್ರಶ್ನೆಗಳು ಬರೋದು ಸಹಜ. ಹಾಗಾಗಿ ಪಾಸ್ಪೋರ್ಟನ್ನು ಇವ್ರ ಹತ್ರನೇ ಇದೆ, ವಾಪಸ್ ಕೇಳಿದ್ದಾರೆ, ಕೊಟ್ಟಿದ್ದಾರೆ. ಸಾಕು ನೋಡಬೇಕು. ಬಟ್ ಈಗ ಕೋರ್ಟ್ನಿಂದ BGS ಆಸ್ಪತ್ರೆಯತ್ತ ದರ್ಶನ್ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ. ದರ್ಶನ್ ಪರ ವಕೀಲ ಸುನೀಲ್ ಹೇಳಿಕೆ ಕೊಡ್ತಿದ್ದಾರೆ ಇದ್ರ ಬಗ್ಗೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಯಾವಾಗ ಗೊತ್ತಿಲ್ಲ ಅಂತ. ಅಂದರೆ ಡಿಸ್ಚಾರ್ಜೇ ಆಗಿಲ್ಲ ಅಂತಂದರೆ ಅವ್ರು ಮನೆಗೆ ಹೋಗೋದು ಹೆಂಗೆ? ಸೊ ಹಾಗಾಗಿ ಅವರು ಸೀದಾ BGS ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋ ಮಾಹಿತಿಯನ್ನು ದರ್ಶನ್ ಪರ ವಕೀಲ ಸುನೀಲ್ ರಿಯಾಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಒಂದು ಸ್ಪಷ್ಟ ಆಗ್ತಾ ಇದೆ, ಆಲ್ಮೋಸ್ಟ್ ಇವರು BGS ಆಸ್ಪತ್ರೆಗೆ ಹೋಗ್ತಾರೆ ಅಂತ ದರ್ಶನ್. ಅವ್ರ ಜೊತೆಗೆ ಧನ್ವೀರ್ ಇದ್ದಾರೆ, ನಟ ಧನ್ವೀರ್ ಜೊತೆಗೆ ಅವರ ಸಹೋದರ ದಿನಕರ್ ತೂಗುದೀಪ ಇದ್ದಾರೆ. ಸೊ ಹಾಗಾಗಿ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಅಂತ ಸುನೀಲ್ ಹೇಳಿಕೆ ಕೊಟ್ಟಿದ್ದಾರಲ್ಲ ದರ್ಶನ್ ಪರ ವಕೀಲರು. ಹಾಗಾಗಿ ಅವರು ಸೀದಾ BGS ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ದರ್ಶನ್. ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇದ್ರೂ ಅಲ್ಲಿಂದ ಹೋಗ್ತಾ ಇದ್ದೀನಿ ಅಂತೇಳಿ ನಮ್ಮ ಪ್ರತಿನಿಧಿ ಶಶಿಧರ್ ಈಗಷ್ಟೇ ಹೇಳ್ತಾ ಇದ್ರು. ಅಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಮೈಸೂರು ರಸ್ತೆಯನ್ನು ದಾಟಿ ತದನಂತರ ಅವರು BGS ಆಸ್ಪತ್ರೆಗೆ ಹೋಗ್ತಾರೆ ಅಂತ. ಹೋಗಲಿಲ್ಲ ಅಂದರೆ ಅವ್ರ ಮನೆಗೆ RR ನಗರದ ಅವ್ರ ನಿವಾಸಕ್ಕೆ ಹೋಗ್ತಾರೆ ಅಂತ ಹೇಳಲಾಗಿತ್ತು. ಆದರೆ ದರ್ಶನ್ ಪರ ವಕೀಲರು ಸುನೀಲ್ ಹೇಳಿರೋದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಯಾವಾಗ ಗೊತ್ತಿಲ್ಲ ಅಂತ. ಅಂದರೆ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ, ಪ್ರಕ್ರಿಯೆ ಮುಗಿಸಿಲ್ಲ, ಇನ್ನೂ ಟ್ರೀಟ್ಮೆಂಟ್ ಬಾಕಿ ಇದೆ ಅಂತ ಅರ್ಥ. ಹಾಗಾಗಿ ಅವರು BGS ಆಸ್ಪತ್ರೆಗೆ ಹೋಗ್ತಾರೆ ನೇರವಾಗಿ. ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 2 days ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಬಹುದು ಅನ್ನೋ ಮಾಹಿತಿ ಉನ್ನತ ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿ. ಇನ್ನೊಂದು 2 days ಇರುತ್ತೆ ಅಂತ. ಬಟ್ ಗೊತ್ತಿಲ್ಲ ಯಾವಾಗ ಏನು ಅಂತ ಸ್ಪಷ್ಟ ಮಾಹಿತಿ ಅಂತೂ ಇಲ್ಲ. ಆದರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ BGS ಆಸ್ಪತ್ರೆಗೆ ಹೋಗ್ತಾರೆ ದರ್ಶನ್ ಅಂತ. ಸೊ ದರ್ಶನ್ ಇರುವಂತಹ ಕಾರು ಮುಂದೆ ಸಾಗ್ತಾ ಇದೆ, ಅದರ ಹಿಂದೆ ಪವರ್ ಟಿವಿಯ ವೆಹಿಕಲ್ ಕೂಡ ಹೋಗ್ತಾ ಇದೆ, ಫಾಲೋ ಅಪ್ ಮಾಡ್ತಾ ಇದೆ. ದರ್ಶನ್ ಅವರ ಕಾರು, ದರ್ಶನ್ ಇರುವಂತಹ ಕಾರನ್ನು ಫಾಲೋ ಮಾಡ್ತಾ ಇದೆ. ಅದರ ಲೈವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಪವರ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಗಮನಿಸ್ತಾ ಇದ್ದೀವಿ, ಇವತ್ತು ಆಸ್ಪತ್ರೆಯಿಂದ ನೇರವಾಗಿ 57ನೇ CCH ಕೋರ್ಟ್ಗೆ ಬಂದು ಹಾಜರಾದರು ದರ್ಶನ್. ಬಂದು ಅಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಮುಗಿಸಿ ಸಹಿ ಹಾಕಿ ಅವರಿಗೆ ಅಲ್ಲಿಂದ ಹೊರಟರು ಸೀದಾ ಕೋರ್ಟ್ನಿಂದ. ಕೋರ್ಟ್ ಬಳಿಯೇ ಎಷ್ಟು ಜನ ಜಮಾಯಿಸಿದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಜನ ಜಮಾಯಿಸ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿಂದ ಅವರು ಬಾಸು ಮನೆಗೆ ಹೋಗ್ತಾರೆ ಅಂಥೇಳಿ RR ನಗರದ ದರ್ಶನ್ ನಿವಾಸದ ಮನೆ ಬಳಿಯೂ ಕೂಡ ಅಷ್ಟೇ ಜನ ಜಮಾಯಿಸೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ, ಆಗಲೇ ಬರ್ತಾ ಇದ್ದಾರಂತೆ. ಆಮೇಲೆ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಮುಂದೆಯೂ ಕೂಡ ಜನ ಜಮಾಯಿಸ್ತಾ ಇದ್ದಾರೆ, ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಹಾಗಾಗಿ 2 ಕಡೆ ಸೆಕ್ಯೂರಿಟಿ ಅರೇಂಜ್ ಮಾಡಿಬಿಟ್ರು. ಆದರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಅಂದರೆ ದರ್ಶನ್ ಪರ ವಕೀಲರು ಈಗಷ್ಟೇ ರಿಯಾಕ್ಟ್ ಮಾಡಿದ್ರು. ಅವ್ರೇನಂತ ಅಂತ ಹೇಳಿದ್ರು ಅಂದರೆ ಆಸ್ಪತ್ರೆಯ ಡಿಸ್ಚಾರ್ಜ್ ಯಾವಾಗ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಅಂತಂದರು. ಅಂದರೆ ಇನ್ನೂ ಟ್ರೀಟ್ಮೆಂಟ್ ಬಾಕಿ ಇದೆ ಅಂತ ಅರ್ಥ, ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಅಂತ ಅರ್ಥ. ನೋಡಿ ಇದೇ ಕಾರಲ್ಲಿ ದರ್ಶನ್ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ ಲೆಫ್ಟ್ ಸೈಡ್ನಲ್ಲಿ. ದರ್ಶನ್ ಜೊತೆಗೆ ಅವರ ಫ್ರೆಂಡ್ಸ್ ಬೆಂಗಾವಲು ವಾಹನ ಅಂತ ಕರಿತೀವಿ, ಸೋಕಾಲ್ಡ್ ಬೆಂಗಾಲ್ ವಾಹನ ಹೋಗ್ತಾ ಇದೆ. ಸೊ ನಿರಂತರ ಫಾಲೋ ಅಪ್ ಪವರ್ ಟಿವಿ ಮಾಡ್ತಾ ಇದೆ. ಫಾಲೋ ಮಾಡ್ತಾ ಇರುವಂತಹ ವೆಹಿಕಲ್ನಲ್ಲೇ ನಮ್ಮ ಪ್ರತಿನಿಧಿ ಶಶಿಧರ್ ಫೋನ್ ಸಂಪರ್ಕದಲ್ಲೇ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಎಲ್ಲಿದ್ದೀರಿ ಈಗ ಸದ್ಯ?
ಶರತ್ ಈಗ ಮೆಜೆಸ್ಟಿಕ್ ಬಿಟ್ಟು ಏನು ಓಕಿಪುರಂ ಅಂಡರ್ ಪಾಸ್ ನಲ್ಲಿ ಈಗ ಹೋಗ್ತಿದೆ. ಯಾಕಂತಂದ್ರೆ ಅವರು ನೇರವಾಗಿ ಮೈಸೂರು ರೋಡ್ ಕಡೆ ಹೋಗ್ತಾರೆ ಅನ್ನೋ ಮಾಹಿತಿ ಇತ್ತು, ಆದ್ರೆ ಅಲ್ಲಿ ಹೋಗ್ಲಿಲ್ಲ. ಅಲ್ಲಿಂದ ಮೆಜೆಸ್ಟಿಕ್ ನಿಂದ ಏನು ಗೂಡ್ಶೆಡ್ ರೋಡ್ ಇಂದ ಮೈಸೂರು ರೋಡ್ಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇತ್ತು, ಅಲ್ಲೂ ಕೂಡ ಹೋಗಿಲ್ಲ. ಮಾಧ್ಯಮದವರ ದಿಕ್ ತಪ್ಪಿಸೋದಕ್ಕೆ ಮೆಜೆಸ್ಟಿಕ್ ನ ಮತ್ತೆ ಇನ್ನೊಂದು 2 ರೌಂಡ್ ಹಾಕಿ ಈಗ ಮೆಜೆಸ್ಟಿಕ್ ನಿಂದ ಒಳಗಡೆ ಬಂದು ಈಗ ಅಂಡರ್ ಪಾಸ್ ಬಿಟ್ಟು ಈಗ ಓಕಿಪುರಂ ಕಡೆ ಹೋಗ್ತಿದ್ದಾರೆ. ಓಕಿಪುರಂ ಇಂದ ನೇರವಾಗಿ ಹೋದ್ರೆ ಇದು ನೆಕ್ಸ್ಟ್ ಟೋಲ್ ಗೇಟ್ ಆಗುತ್ತೆ. ಟೋಲ್ ಗೇಟ್ ಇಂದ ವಿಜಯನಗರ ಆದ್ರೂ ಹೋಗೋದು, ಇಲ್ಲ ಮಾಗಡಿ ರೋಡ್ ಆದ್ರೂ ಹೋಗೋದು, ಇಲ್ಲ ನಾಯಂಡಹಳ್ಳಿ ಆದ್ರೂ ಹೋಗೋದು, ಇಲ್ಲ ಮೈಸೂರು ಕಡೆ ಆದ್ರೂ ಹೋಗೋದು. ಯಾವ ರೂಟಲ್ಲಿ ಹೋಗ್ತಾರೆ ಅಂತ ಕೂಡ ಗೆಸ್ ಮಾಡೋದಕ್ಕೆ ಆಗ್ತಿಲ್ಲ. ಒಟ್ಟಲ್ಲಿ ಮಾಧ್ಯಮದವರ ದಿಕ್ ತಪ್ಪಿಸೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಕೂಡ ಮಾಡ್ತಿದ್ರೆ. ಈಗ ನೋಡ್ತಾ ಇರ್ಬೋದು ಏನು ವೆಹಿಕಲ್ ನಂಬರು ಏನಂತಂದ್ರೆ KA 7 MA 7 999 ಅನ್ನೋ ಗಾಡಿನಲ್ಲಿ ಏನು ವೆಲ್ಪೋರ್ಟ್ ಅನ್ನೋ ಗಾಡಿನಲ್ಲಿ ಈಗ ನಟ ದರ್ಶನ್ ಅವರು ಕೂಡ ಸೆಂಟರ್ ಕೂತಿದ್ದಾರೆ, ಮುಂದೆ ಅವ್ರ ಅಣ್ಣ ಕೂತಿದ್ದಾರೆ, ನಟ ಧನ್ವೀರ್ ಅವರು ಕೂಡ ಡ್ರೈವ್ ಮಾಡ್ತಿದ್ದಾರೆ. ಅದರಿಂದ ಒಂದು ಫಾರ್ಚುನರ್ ಗಾಡಿ, ಫೋರ್ಡ್ ಗಾಡಿ ಕೂಡ ಒಂದಿದೆ, ಮತ್ತೆ ಇನೋವಾ ಕ್ರಿಸ್ಟಾ ಕೂಡ ಇದೆ. ಈ 3 ವೆಹಿಕಲ್ಸ್ ಅಲ್ಲೂ ಕೂಡ ಅವರ ಅಭಿಮಾನಿಗಳು, ಅವರ ಕುಟುಂಬಸ್ಥರು ಮತ್ತೆ ನಟ ದರ್ಶನ್ ಅವರೆಲ್ಲರೂ ಕೂಡ ಹಿಂದೆ ಫಾಲೋ ಮಾಡ್ತಿದ್ರೆ, ನಾವು ಕೂಡ ಅವ್ರ ಹಿಂದೆ ಹೋಗ್ತಾ ಇದ್ರೆ. ಸದ್ಯಕ್ಕೆ ಮಾಗಡಿ ರೋಡ್ ನಲ್ಲಿ ಓಕಿಪುರಂ ನಲ್ಲಿ ಇದೀವಿ. ಈಗ ಓಕ್ಲಿಪುರಂ ಕಡೆಯಿಂದ ಈಗ ಸದ್ಯ ಲುಲ್ಲು ಮಾಲ್ ಕಡೆ ಹೋಗ್ತಿದ್ರೆ ಶರತ್. ಈಗ ಲುಲ್ಲು ಮಾಲ್ ಕಡೆಯಿಂದ ಯಾವ ಕಡೆ ಹೋಗ್ತಾರೆ ಅನ್ನೋದು ಕೂಡ ನಮಗೂ ಕೂಡ ಗೆಸ್ ಮಾಡಕ್ ಆಗ್ತಿಲ್ಲ. ಯಾಕೆ ಈ ರೀತಿಯಾಗಿ ಬೆಂಗಳೂರು ನೋಡಿ ಸಾಕಷ್ಟು ದಿನ ಆಗಿರ್ಬೇಕು, ಹೀಗಾಗಿ ಬೆಂಗಳೂರನ್ನು ಕೂಡ ಸುತ್ತುವರಿಯುವಂತ ಕೆಲಸವನ್ನ ಏನಾದ್ರು ನಟ ದರ್ಶನ್ ಏನಾದ್ರು ಮಾಡಿದಾರ. ಸುಮಾರು ಅವರು ಜೈಲಿಗೆ ಹೋಗಿ 7 ತಿಂಗಳಾಗಿತ್ತು. ಆ 7 ತಿಂಗಳಿಂದ ಬೆಂಗಳೂರು ಹೇಗಾಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಯಾವ ರೀತಿಯಾಗಿ ಮಳೆ ಬಂದು ಅಧ್ವಾನ ಆಗಿದೆ ಅಂತ ನೋಡಿದಂಗಿಲ್ಲ. ಹೀಗಾಗಿ ಏನಾದ್ರು ಪ್ರತಿಯೊಂದು ರಸ್ತೆಗಳನ್ನು ಕೂಡ ಸುತ್ತಾಡುವಂತ ಕೆಲಸವನ್ನ ಏನಾದ್ರು ಮಾಡ್ತಿದಾರ ಅನಿಸ್ತಾ ಇದೆ. ಯಾಕಂತಂದ್ರೆ ಅವರ ರೂಟ್ ಮ್ಯಾಪ್ ಕೂಡ ನೋಡಿದ್ರೆ ಇದೇ ರೀತಿಯಾಗಿ ಕೂಡ ಗೊತ್ತಾಗ್ತಿದೆ. ಇನ್ನು ರೂಟ್ ಮ್ಯಾಪ್ ಬಗ್ಗೆ ಪೊಲೀಸರು ಕೂಡ ಯಾರು ಕೂಡ ಎಸ್ಕಾಟ್ ಇಲ್ಲ, ಅವ್ರ ಜೊತೆ ಯಾವುದೇ ರೀತಿಯ ಪೊಲೀಸರು ಕೂಡ ಇಲ್ಲ, ಟ್ರಾಫಿಕ್ ಕೂಡ ಕ್ಲಿಯರ್ ಮಾಡಿಲ್ಲ. ಸದ್ಯ ಈಗ ಓಕಿಪುರಂ ಬಿಟ್ಟು ಈಗ ಲುಲ್ಲು ಮಾಲ್ ಕೂಡ ಬಿಟ್ಟು ರಾಜ್ಕುಮಾರ್ ರೋಡ್ ಇದೆ. ಈಗ ಡಾಕ್ಟರ್ ರಾಜ್ಕುಮಾರ್ ರೋಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಶರತ್. ಈಗ ಡಾಕ್ಟರ್ ರಾಜ್ಕುಮಾರ್ ರೋಡ್ ಇಂದ ಹೋದ್ರೆ ನೇರವಾಗಿ ರಾಜಾಜಿನಗರ ಹೋಗ್ಬೇಕು, ಇಲ್ಲ ಈಗ ರಾಜಾಜಿನಗರ ರಾಜ್ಕುಮಾರ್ ರೋಡ್ ಇಂದ ಸದ್ಯ ಮತ್ತೆ ಟರ್ನ್ ಆಯ್ತು. ಈಗ ಸದ್ಯಕ್ಕೆ ವಾಶಂ ಸರ್ಕಲ್ ಕಡೆ ಹೋಗ್ತಿದೆ. ಅದೇ ರೀತಿ ಕೂಡ ಶ್ರೀರಾಮ್ ಮಂದಿರ ಕಡೆ ಹೋಗ್ತಿದ್ದಾರೆ ಶರತ್. ಶ್ರೀರಾಮ್ ಮಂದಿರ ಕಡೆಯಿಂದ ಹೋದ್ರೆ ನೇರವಾಗಿ ಒಂದು ರಾಜಾಜಿನಗರ ಏನು PSI ಹಾಸ್ಪಿಟಲ್ ಕಡೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಲೆಫ್ಟ್ ಬಂದ್ರೆ ಮತ್ತೆ ಮಾಗಡಿ ರೋಡ್ ಕಡೆನೆ ಬರ್ಬೇಕು. ಈಗ ಸಿಕ್ಕಾಪಟ್ಟೆ ಸಾಕಷ್ಟು ಕುತೂಹಲನು ಕೂಡ ನಟ ದರ್ಶನ್ ಅವರ ವಾಹನ ಚಾಲಕ ಯಾರು ಅಂತ ಧನ್ವೀರ್ ಅವರು ಕೂಡ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ಏನು ಶ್ರೀರಾಮ ಮಂದಿರ ಬಸ್ ಸ್ಟಾಪ್ ಬಳಿ ಈಗ ದರ್ಶನ್ ಅವರ ಕಾಲು ಹೋಗ್ತಿದೆ. ಓಕೆ ಶಶಿಧರ್, ಫಾಲೋ ಮಾಡ್ತಾ ಇರಿ, ಮತ್ತೆ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು.